ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತನು ತನ್ನ ಪತ್ನಿ ಮತ್ತು ಮಗಳೊಂದಿಗೆ ವಾಸಿಸುತ್ತಿದ್ದ. ಅವನಿಗೆ ಜಮೀನು ಇತ್ತು, ಆದರೆ ಭಾರೀ ಬರದೋಣಿಯು, ಮಳೆಯ ಕೊರತೆ, ಸಾಲದ ಒತ್ತಡವೆಲ್ಲವೂ ಅವನ ಜೀವನವನ್ನು ತುಂಬಾ ಕಷ್ಟಕರವಾಗಿಸಿತು. ಒಂದು ದಿನ ಹೊಲದಲ್ಲಿ ನೀರಿಲ್ಲದೆ ಬೆಳೆ ಬರಡಾಗಿ ಹೋಗಿದ್ದನ್ನು ನೋಡಿ ರಾಮು ತುಂಬಾ ವಿಷಾದಗೊಂಡನು. ಆದರೆ ಅವನು ತಲೆಯಿಟ್ಟು ಕೂರಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದು ಹೊಸ ಯೋಚನೆ ಹುಟ್ಟಿತು. ಅವನ ಜಮೀನಿನಲ್ಲಿ ಒಂದು ಎಳನೀರು ತೋಟವಿತ್ತು. ರಾಮು ತಾನೇ ಕೂಲಿ ಕೆಲಸ ಮಾಡಿಕೊಂಡು ತೋಟದ ಎಳನೀರುಗಳನ್ನು ಪ್ರತಿದಿನ ತಂಪಾಗಿ ನಿಲ್ಲಿಸಿ ಹತ್ತಿರದ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಮಾರಾಟ ಮಾಡಲು ಆರಂಭಿಸಿದ. ಹೆಚ್ಚು ಜನ ಎಳನೀರು ತಂಬಿಗೆ ಸೇರುವಂತೆ ಪುನಃ ಬಂದರು. ರಾಮು ಯಾವಾಗಲೂ ನಗುಮುಖದಿಂದ ಶುದ್ಧತೆ ಇಟ್ಟುಕೊಂಡು ಎಳನೀರು ಕೊಡುವುದರಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದ. 1000 ಹಂತ ತಲುಪಿದ ಈ ಚಿಕ್ಕ ಹಂತ ದಿನಕ್ಕೆ 20 ರೂಪಾಯಿ ಲಾಭದಿಂದ ಶುರು ಮಾಡಿದ ರಾಮು 3 ವರ್ಷಗಳಲ್ಲಿ ಒಂದು ಚಿಕ್ಕ ಎಳನೀರು ಅಂಗಡಿ ತೆರೆದು ಇನ್ನೊಂದು ಗಡಿಯಾರದಲ್ಲಿ 2 ಜನರಿಗೆ ಕೆಲಸ ನೀಡಿದ. ಅವನ ಮಗಳು ಶಾಲೆಯಲ್ಲಿ ಉತ್ತಮ ಅಂಕ ಪಡೆದಳು. ಪತ್ನಿಗೆ ಆತ್ಮವಿಶ್ವಾಸ ದೊರಕಿತು. ಹಳ್ಳಿಯ ಜನರಿಗೂ ಇದೊಂದು ಪಾಠವಾಯಿತು. ಪ್ರಯತ್ನದಿಂದಲೇ ಪಥವಿದೆ. ದುಡಿಮೆ ಮಾಡಿದವನು ಯಶಸ್ಸನ್ನು ನಿಲ್ಲಿಸಲು ಯಾರೂ ಸಾಧ್ಯವಿಲ್ಲ.